ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರಿಗೆ ಸಮಕಾಲೀನರು. ಇವರ ಹುಟ್ಟು ಯಾವ ರೀತಿ ಆಯಿತು ಅಂತ ಹೇಳಿದರೆ, ಬೃಹದ್ವಾಜ ಋಷಿಗಳು, ಬೃಹಸ್ಪತ್ಯಾಚಾರ್ಯರ ಮಗನೇ ಭರದ್ವಾಜರು. ಆ ಭರದ್ವಾಜರು ಒಮ್ಮೆ ಸ್ನಾನ ಮಾಡಲಿಕ್ಕೋಸ್ಕರ ಬಂದಿದ್ರಂತೆ. ಬಂದಾಗ ಘೃತಾಚಿ ಅಂತ ಒಬ್ಬಳು ಅಪ್ಸರಾಸ್ತ್ರಿ, ಆ ಅಪ್ಸರಾಸ್ತ್ರೀಯನ್ನು ಕಂಡ್ರಂತೆ. ಕಂಡಾಗ ನೋಡಿ ದೈವ ಇಚ್ಛೆಯಿಂದಾಗಿ ಹಿಂದೆ ಶರದ್ವಾನ್ ಋಷಿಗೆ ಯಾವ ರೀತಿ ಆಯಿತು, ಆ ರೀತಿ ಇವರಿಗೂ ಆ ರೇತಸ್ಸು ಸ್ಖಲನ ಆಗೋಯಿತು, ಇವರ ವೀರ್ಯ ಸ್ಖಲನ ಆಗೋಯಿತು, ಜಾರಿ ಹೋಯಿತು. ಇವರು ಅದನ್ನು ಹಾಗೆ ಬಿಡಲಿಲ್ವಂತೆ. ಒಂದು ಈ ದೊನ್ನೆ ಹಾಗೆ ಇರುವಂತಹ ಪಾತ್ರೆ, ಅದಕ್ಕೇನು ಕರೀತಾರೆ ಅಂದರೆ ದ್ರೋಣ ಕಲಶ ಅಂತ ಹೇಳ್ತಾರೆ, ಯಜ್ಞದಲ್ಲೆಲ್ಲ ಉಪಯೋಗ ಮಾಡ್ತಾರೆ. ಅದರಲ್ಲಿ ಇದನ್ನು ರೇತಸ್ಸೇನಿದೆ ವೀರ್ಯ ಅದನ್ನು ಹಾಕಿಟ್ರಂತೆ. ಆ ವೀರ್ಯ ವ್ಯರ್ಥ ಆಗಲಿಲ್ಲ, ಯಾಕಂದರೆ ಅದು ಋಷಿಗಳ ತಪಸ್ಸಿನ ಫಲ ಅದು. ಅದರಿಂದ ಬಂದವನೇ ದ್ರೋಣಾಚಾರ್ಯರು. ದ್ರೋಣ ಅಂದರೆ ದ್ರೋಣದಲ್ಲಿ ಬಂದದ್ರಿಂದ, ದ್ರೋಣ ಪಾತ್ರೆಯಲ್ಲಿ ಬಂದದ್ರಿಂದ ದ್ರೋಣ ಅಂತಲೇ ಹೆಸರಾಯಿತು. ಈ ದ್ರೋಣ ಮತ್ಯಾರು ಅಲ್ಲ. ಸ್ವಾರಸ್ಯ ಏನೆಂದರೆ ಅಪ್ಪನೇ ಮಗನಲ್ಲಿ ಹುಟ್ಟಿ ಬಂದದ್ದು. ಅಂದರೆ ಆ ಬೃಹಸ್ಪತ್ಯಾಚಾರ್ಯರೇ ತಮ್ಮ ಮಗನಾದ ಭರದ್ವಾಜರಲ್ಲಿ ತಾವು ಮತ್ತೆ ಹುಟ್ಟಿ ಬಂದರು ದ್ರೋಣಾಚಾರ್ಯರಾಗಿ. ಅಷ್ಟಲ್ಲದೆ ಈ ದ್ರೋಣಾಚಾರ್ಯರಲ್ಲಿ ವಿಶೇಷವಾಗಿ ಬ್ರಹ್ಮದೇವರ ಒಂದು ಆವೇಶ ಇತ್ತಂತೆ. ಯಾಕಂದರೆ ಮುಂದೆ ಪಾಂಡವರಿಗೆಲ್ಲ ಅಸ್ತ್ರಶಸ್ತ್ರಾಭ್ಯಾಸವನ್ನು ಹೇಳಿಕೊಟ್ಟವರು. ಅದಕ್ಕೆ ಬ್ರಹ್ಮದೇವರ ಆವೇಶ ಅಂದರೆ ಯಾವಾಗಲೂ ಕೆಲವು ಸಲ ಬರ್ತದೆ ನಮ್ಮಲ್ಲಿ, ಕೆಲವರು ಯಾರಿಗೂ ಭೂತಾವೇಶ ಬರ್ತದಲ್ವ, ಆ ರೀತಿ ಯಾವಾಗಲೂ ಬರತ್ತೇ ಹೋಗುತ್ತೆ.